ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಶ್ರೀ ದತ್ತಪೀಠಕ್ಕೆ ಬಂದಿದ್ದೀವಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹಂಗಾಗಿ ಇಲ್ಲೇ ಹತ್ರದಲ್ಲೇ ಲಕ್ಷ್ಮೀಪುರ ಅನ್ನೋ ಮಾದನಾಯಕನಹಳ್ಳಿ ಹತ್ರ ಒಂದು ದೇವಸ್ಥಾನ ಇದು, ಸಾಯಿರಾಮ್ ದೇವಸ್ಥಾನ ಇತ್ತು, ಸಾಯಿ ಮಂದಿರ. ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ. ಎಂಟ್ರಿ ನೋಡಿ ಏನು ಸಕ್ಕತ್ತಾಗಿದೆ. ಶ್ರೀ ಸಾಯಿ ಅವರ ಸ್ಟ್ಯಾಚ್ಯೂ ಸಕ್ಕತ್ತಾಗಿದೆ. ಆರಾಮಾಗಿ ದೇವಸ್ಥಾನಕ್ಕೆ ಬಂದು ಹೋಗ್ಬೋದು. ದೇವಸ್ಥಾನಗಳು ಅಂದರೆ ಸಾಕು ನೆಮ್ಮದಿ. ಅದರಲ್ಲೂ ನಮ್ಗೆ ಹತ್ರನೇ ಇದೆ, ಒಂದು 5 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಲೊಕೇಶನ್ ಬೇಕು ಅಂದರೆ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಕೊನೆಯಲ್ಲಿ ಲೊಕೇಶನ್ ಹಾಕಿರ್ತೀನಿ. ಸೊ ಲೊಕೇಶನ್ ನೋಡ್ಕೊಂಡು ಬನ್ನಿ. ಇಲ್ಲ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲೂ ಲೊಕೇಶನ್ ಸೆಂಡ್ ಮಾಡ್ತೀನಿ, ಶೇರ್ ಮಾಡ್ತೀನಿ. ಸೊ ಹಾಗೆ ಇಲ್ಲಿ ಬಂದಾಗ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಎಂಟ್ರೆನ್ಸೇ ಒಂಥರ ಸಕ್ಕತ್ತಾಗಿತ್ತು, ಅಟ್ರ್ಯಾಕ್ಟಿವ್. ದೇವಸ್ಥಾನದ ಪೀಸ್ ವೈಬ್ಸ್ ಇತ್ತು. ಸೊ ಇಲ್ಲಿ ನೋಡಿ ನೀರು ಚೆಲ್ತಾ ಇರೋದು ಸಾಯಿಬಾಬಾ, ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಸಾಯಿಬಾಬನ ದೇವಸ್ಥಾನಕ್ಕೆ ಬರ್ತಾ ಇರೋದು ನಾನು ಇದೇ ಫಸ್ಟು. ಎಲ್ಲೂ ಹೋಗಿಲ್ಲ ಯಾವ ದೇವಸ್ಥಾನಕ್ಕೂ. ಶಿರ್ಡಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಿಲ್ಲ. ನೋಡೋಣ, ಟೈಮ್ ಸಿಕ್ತಾಗ ಹೋಗೋಣ. ಸೊ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡ್ಬೋದು ಏನೋ ಗೊತ್ತಿಲ್ಲ. ವೀಡಿಯೋ ಮಾಡೋಂಗಿಲ್ಲ ಅಂದರೆ ಮಾಡೋಂಗಿಲ್ಲ ಅಷ್ಟೇ. ಕ್ರೌಡೇನಷ್ಟು ಜಾಸ್ತಿ ಇಲ್ಲ. ನೋಡಿ ಏನು ಸಕ್ಕತ್ತಾಗಿದೆ, ನೆಮ್ಮದಿ. ಸಾಯಿಬಾಬಾ ಅವರ ಸ್ಟ್ಯಾಚು ನೋಡಿ ಏನು ಸಕ್ಕತ್ತಾಗಿದೆ. ಜನ ರಶ್ ಆಗಿದೆ, ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಏನು ಸಕ್ಕತ್ತಾಗಿದೆ ನೋಡಿ. ಭಕ್ತರ ಅಷ್ಟೇನು ರಶ್ ಇಲ್ಲ ಇವತ್ತು. ಅಂದರೆ ನಾವು ಬೆಳಗ್ಗೆನೇ ಬಂದ್ವಿ, ಬೇಗನೆ. ಸೊ ಹಂಗಾಗಿ ದರ್ಶನ ಚೆನ್ನಾಗಾಯಿತು. ಸೊ ಹಾಗೆ ಒಂದು ಪ್ರದಕ್ಷಿಣೆ ಬಂದ್ಬಿಟ್ಟು ನೋಡಿ, ಅಲ್ಲಿ ಅವ್ರದ್ದು ಪಾದಕ್ಕೆ ಇರೋದು. ಸೊ ಅದಕ್ಕೆಲ್ಲ ಕೈ ಮುಗಿದ್ಬಿಟ್ಟು ಹೋಗ್ತಿದ್ದಾರೆ. ಸೊ ಇದು ವಿದ್ಯಾಭ್ಯಾಸ ಉದ್ಯೋಗ ಹರಕೆ ಕಂಬ ಅಂದ್ಬಿಟ್ಟು. ಸೊ ಏನಾದ್ರು ಹರಕೆ ಮಾಡ್ಕೊಳ್ಳೋದಿದ್ರೆ ಹರಕೆ ಮಾಡ್ಕೊಂಡು ಕಟ್ಬೋದು. ಸೊ ಇಲ್ಲಿ ತುಂಬ ಅದೇ ರೀತಿ ಮನೆಗೆ ಇಲ್ಲ ಏನಾದರೂ ಬೇರೆ ಬೇರೆ ಹರಕೆ ಇರೋದಿದ್ರೆ ಆ ಹರಕೆ ಕಂಬಗಳು. ಸೊ ಅಲ್ಲಿ ಹರಕೆ ಮಾಡ್ಕೊಂಡು ಹೋಗ್ಬೋದು. ಇದೇ ನೋಡಿ ಪಾದಕ್ಕೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಕೈ ಮುಗಿದ್ಬಿಟ್ಟು ಹೋಗ್ಬೋದು. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಪಾರ್ಲೇಜಿ ಬಿಸ್ಕೆಟನ್ನು ತಂದು ಒಪ್ಪಿಸ್ತಿದ್ರು. ಸೊ ಅದು ನೋಡಿ ನನಗೊಂಥರ ಅದೇ ಫಸ್ಟ್ ಟೈಮ್ ನೋಡಿದ್ದು. ಮತ್ತು ಪ್ರಸಾದನೂ ಅಷ್ಟೇ ಪಾರ್ಲೇಜಿ ಬಿಸ್ಕೆಟ್ ಕೊಡ್ತಿದ್ರು. ಸೊ ಒಂಥರ ವಿಶೇಷ ಅನ್ನಿಸ್ತಿಲ್ಲಿ, ತುಂಬ ಖುಷಿನೂ ಆಯಿತು. ಬರೋ ಭಕ್ತಾದಿಗಳೆಲ್ಲ ಬಂದು ಪಾರ್ಲೇಜಿ ಬಿಸ್ಕೆಟ್ನ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತು ಪ್ರಸಾದನೂ ಅದೇ ಪಾರ್ಲೇಜಿ ಬಿಸ್ಕೆಟ್ ಕೊಡ್ತಾರೆ. ಸೊ ಇದೊಂಥರ ಫಸ್ಟ್ ಟೈಮ್ ನಾನು ನೋಡಿದ್ದು ದೇವಸ್ಥಾನದಲ್ಲಿ. ಸೊ ಯಾವ ದೇವಸ್ಥಾನದಲ್ಲಿ ನೋಡಿಲ್ಲ. ಸೊ ಹಂಗೆ ತುಂಬ ಖುಷಿ ಆಯ್ತು ಅಷ್ಟೇ ಬಂದಿದ್ದು. ಒಳ್ಳೆ ನೆಮ್ಮದಿ. ಒಂದು 5 ನಿಮಿಷ ಕೂತ್ಕೊಂಡು ಅಲ್ಲೇ ದೇವ್ರ ಹತ್ರ ಬೇಡ್ಕೊಂಡು ಹಾಗೆ ಹೊರಟ್ವಿ. ಸೊ ಹಾಗೆ ಈ ಚಾನಲ್ ಇದೇ ಥರ ದೇವಸ್ಥಾನದ ವೀಡಿಯೋಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೊಕೇಶನ್ ಬೇಕು ಅಂದರೆ ವೀಡಿಯೋ ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ. ಆ ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿ. ಹಾಗೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲೂ ರಿಪ್ಲೈ ಮಾಡ್ತೀನಿ ಲೊಕೇಶನ್ನ. ಜೈ ಶ್ರೀ ಸಾಯಿ ಶಿರ್ಡಿ, ಜೈ ಶ್ರೀ ಶಿರ್ಡಿ ಸಾಯಿಬಾಬಾ. ಥ್ಯಾಂಕ್ ಯು. ಹಾಗೆ ದೇವಸ್ಥಾನದ ಹೊರಗಡೆ ಬಂದ ತಕ್ಷಣ ವರಾಹಿ ಮತ್ತು ಶಿವಂದು ಸ್ಟ್ಯಾಚು ಇತ್ತು. ಶಿವಂದು ನೋಡ್ತಾ ಇದ್ದೀರಾ, ಲಿಂಗು. ಸೊ ಕೈ ಮುಗಿದ್ಬಿಟ್ಟು ಬಂದ್ವಿ. ಹಂಗೆ ರೈಟ್ ಸೈಡಲ್ಲಿ ನೋಡಿದಾಗ ಅನ್ನದಾನಕ್ಕೇನೋ ಅಡುಗೆ ಮಾಡ್ತಾಯಿದ್ರು. ಸೊ ಮೋಸ್ಟ್ಲಿ ಮಧ್ಯಾಹ್ನ ಅನಿಸುತ್ತೆ ಅನ್ನದಾನ ಮಾಡೋದಿಲ್ಲಿ. ಸೊ ಹಂಗಾಗಿ ನಾವು ಬೆಳಗ್ಗೆನೇ ಬೇಗ ಹೋಗಿದ್ರಿಂದ ವೆಯ್ಟ್ ಮಾಡಲಿಲ್ಲ. ಸೊ ಅನ್ನದಾನ ಎಲ್ಲ ಟೈಮಿಂಗ್ಸ್ ಎಷ್ಟು ಗಂಟೆಗೆ ಅಂತ ನೋಡೋಕ್ಕಾಗಲಿಲ್ಲ. ಸ್ವಲ್ಪ ಬೇಗ ಬರಬೇಕಿತ್ತು ಅಂದ್ಬಿಟ್ಟು ಬಂದುಬಿಟ್ವಿ. ಹಾಗೆ ಬರ್ತಾ ಫೋಟೋ ತೆಗೆಸ್ಕೊಂಡು ಬಂದ್ವಿ. ಥರ ಸಕ್ಕತ್ತಾಗಿದೆ ದೇವಸ್ಥಾನ, ನೋಡ್ತಾ ಇದ್ದೀರಾ. ನೋಡೋಕೆ ಹಂಗೆ ಕಣ್ಣು ಮುಂದೆನೇ ಬಂದಂಗೆ ಆಗುತ್ತೆ. ಶ್ರೀ ಶಿರ್ಡಿ ಸಾಯಿ ಅವರು ಸಕ್ಕತ್ತಾಗಿದೆ.